ಸುಭದ್ರ ಮಾರುತಿ ಕಾಕೋಳ ಅವರ ಹಸ್ಬೆಂಡ್ ಮಾತಾಡೋದು. ಇವರು ನಮ್ಮ ಮಿಸ್ಸಸ್ ಉಪಾಧ್ಯಕ್ಷರು. ಈ ಸದ್ಯ ಒಂದು ತಿಂಗಳಾದ ಉಪಾಧ್ಯಕ್ಷರಾಗಿ ಮೊದಲು ಸದಸ್ಯರಿದ್ದರು. ಈಗ ನಮ್ಮದು ಉದ್ದೇಶ ಏನಪ್ಪ ಅಂದ್ರೆ ಮುಖ್ಯವಾಗಿ ನಮಗೆ ಮಾಯನಕೊಪ್ಪ ಗ್ರಾಮಕ್ಕೆ ಬೇಕಾಗಿರೋದು ಇದು ಸಿ ಸಿ ರೋಡ್ ನೋಡಿರಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸಿ ಸಿ ರೋಡ್ ಯಾವುದೇ ಒಂಥರ ವೆಹಿಕಲ್ ಬರ್ಲಿಕ್ಕೆ ಆಗೋದಿಲ್ಲ, ಸ್ಕೂಲ್ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಒಂದು ಅಸ್ತ ವ್ಯವಸ್ಥೆ ಆಗಿಬಿಟ್ಟಿದ್ರಿ ಈ ರೋಡಿಂದ. ಅರ್ಧಂಬರ್ಧ ಮಾಡಿದ್ದಾರೆ. ಆಮೇಲೆ MLA ಫಂಡಿಂದ ಯಾವುದೇ ಅನುದಾನ ಇಲ್ಲ ರೀ, ಯಾವುದೇ ಅನುದಾನ ಇಲ್ಲ. ಈಗ ನಾವು ಮೊನ್ನೆ ಒಂದು 2-3 ತಿಂಗಳ ಹಿಂದೆ ನಾವು ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂಥೇಳಿ ಒಂದು ಲೆಟರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೂಡ ಕಳಿಸಿದ್ವಿ. ಆಮೇಲೆ ಅಲ್ಲಿಂದ ಮಾಯನಕೊಪ್ಪಕ್ಕೆ ಯಾವುದೇ ರೀತಿ ಅನುದಾನ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತೇಳಿ ಕ್ವಶನ್ ಮಾರ್ಕ್ ಹಾಕಿ ಅವರು ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕಳಿಸಿದ್ರು. ಅವ್ರು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಗ್ರ್ಯಾಂಟ್ ಬಂದರೆ ಹಾಕ್ತೇವೆ ಅಂತೇಳಿ ಒಂದು ಲೆಟರ್ ಕಳಿಸಿದ್ರು ನಮ್ಗೆ. ಅವರು ಇಷ್ಟು 20 ವರ್ಷಗಳಿಂದ ಗ್ರ್ಯಾಂಟ್ ಬಂದೇ ಇಲ್ವಾ ಮಾಯನಕೊಪ್ಪ ಗ್ರಾಮಕ್ಕೆ? 20 ವರ್ಷಗಳಿಂದ ಹೇಳ್ತಾ ಇದ್ದಾರೆ ಅವ್ರು. 20 ವರ್ಷಗಳಿಂದ ಗ್ರ್ಯಾಂಟೇ ಇಲ್ವಾ? ಮುಂದೆ ಗ್ರ್ಯಾಂಟ್ ಬಂದರೆ ಹಾಕ್ತೇವೆ ಅಂತ ಹೇಳ್ತಾರೆ. ಅಂದರೆ ಇದುವರೆಗೆ ಏನು ಮಾಡಿದ್ರು ಗೌರ್ಮೆಂಟ್ ಸರ್ಕಾರ? ಏನು ಮಾಡಿತು? ಯಾವುದೇ ರೀತಿ ರೋಡ್ ಮಾಡಬೇಕಾಗಿತ್ತಲ್ಲ, ಹಳ್ಳಿಗಳಿಗೆ ಅಭಿವೃದ್ಧಿ ಸುಧಾರಣೆ ಅಂತ ಹೇಳ್ತಾರೆ, ಮೇಲೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಇದನ್ನು ಅಭಿವೃದ್ಧಿ ಆಗಬೇಕಲ್ಲ. ಮುಖ್ಯವಾಗಿ ನಮಗೆ ಸಿ ಸಿ ರೋಡ್ ಆಗಬೇಕು. ಈಗ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಫಸ್ಟ್ ಅಂದರೆ ಈಗ NRG ಒಳಗೆ 8 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಲೇಬರ್ ಮೇಲೆ ಪೇಮೆಂಟ್ ಹಾಕಿ ಖರ್ಚು ತೆಗಬೇಕಂದ್ರೆ ಲೇಬರ್ಗಳು ಏನು ಮಾಡ್ತಾರೆ, ನಾವು ಯಾಕೆ ತೆಗೆದುಕೊಡೋಣ ಈ ರೀತಿ ಹೇಳ್ತಾರೆ. ಅದಕ್ಕೆ ಈಗ NRGಲಿ ಮೀಟಿಂಗ್ ಕರೆದು ಇದನ್ನು ಕೆಲಸ ಮಾಡಬೇಕಂತ ಮಾಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಗೊತ್ತಿಲ್ಲ. ಇಲ್ಲಾಂದ್ರೆ ಅನುದಾನ ವಾಪಸ್ ಹೋಗ್ತದೆ. MLA ಅವರು ಅನುದಾನದಿಂದ ಹಾಕ್ಬೋದಿತ್ತಲ್ಲ, ಹಾಕಿಲ್ಲ. ಮುಖ್ಯವಾಗಿ ಇದೊಂದು ಬೇಕು. ಆಮೇಲೆ ಸ್ಮಶಾನ, ನಮ್ಮ ಗ್ರಾಮಕ್ಕೆ ಸ್ಮಶಾನ ಇಲ್ಲ. ಮುಖ್ಯವಾಗಿ ಹೆಣ ಸುಡಬೇಕಂದ್ರೆ ಈಗ ನೋಡಿರಿ, ಮಳೆಗಾಲದಲ್ಲಿ ಕಟ್ಟಿಗೆ ಇರೋದಿಲ್ಲ, ಆಮೇಲೆ ಅದಕ್ಕೊಂದು ಮನೆ ಇಲ್ಲ. ನಾವು ಹೆಣ ತೊಗೊಂಡು ಹೋಗಿ ಅಲ್ಲಿ ಮಳೆ ಬಂತಂದ್ರೆ ಅರ್ಧಂಬರ್ಧ ಹೆಣ ಸುಟ್ಟಿರ್ತದೆ, ಅದು ಅಲ್ಲೇ ಉಳಿದ್ಬಿಡ್ತದೆ. ಅದಕ್ಕೊಂದು ಸ್ಮಶಾನ ಒಂದು ಮುಖ್ಯವಾಗಿ ಬೇಕು ನಮ್ಮ ಮಾಯನಕೊಪ್ಪ ಗ್ರಾಮಕ್ಕೆ. ಆಮೇಲೆ ಇದೊಂದು ಕೆಲಸ, ಇದು ರೋಡಿಂದ ಒಂದು ಮುಖ್ಯವಾಗಿ ನಮ್ಗೆ ಆಗಬೇಕು. ಇದನ್ನು ನಿಮ್ಮಲ್ಲಿ ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರೀ. ನಮಸ್ಕಾರ.